ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಅಂಗನವಾಡಿ ಮೇಲ್ವಿಚಾರಕಿ ಹುದ್ದೆಗಳ ನೇಮಕಾತಿ 2025 ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ಸಾಕಷ್ಟು ವರ್ಷಗಳು ಕಳೆದಿವೆ ಮೇಲ್ವಿಚಾರಕಿಯರ ಹುದ್ದೆಗಳನ್ನು ಭರ್ತಿ ಮಾಡಿ. ಈ ವರ್ಷವಾದರೂ ನೇಮಕಾತಿ ಮಾಡಿಕೊಳ್ಳುತ್ತಾರಾ ಎಂಬುದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಈ ಒಂದು ಮೇಲ್ವಿಚಾರಕಿಯರ ಹುದ್ದೆಗೆ ಭರ್ತಿಯನ್ನು 2025ರ ಅಂತ್ಯದಲ್ಲಿ ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆಗಳಿವೆ. ಒಂದು ವೇಳೆ ನೋಟಿಫಿಕೇಷನನ್ನು ಮಾಡಿದರೆ ಸೂಪರ್ವೈಸರ್ ಹುದ್ದೆಗಳ ನೇಮಕಾತಿ ಯಾವ ರೀತಿ ಆಗುತ್ತೆ, ಇದರ ಒಂದು ಹುದ್ದೆಯ ವೇತನ ಶ್ರೇಣಿ ಏನು, ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರಬೇಕಾಗಿರುತ್ತೆ, ವಯೋಮಿತಿ ಎಷ್ಟಿರಬೇಕು ಮತ್ತು ಇದರ ಒಂದು ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ, ಪರೀಕ್ಷೆ ಇರುತ್ತಾ ಇಲ್ವಾ, ಏನು ನೇರ ನೇಮಕಾತಿನ ಇದು, ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕಳೆದ ವರ್ಷದ ನೋಟಿಫಿಕೇಷನ್ ಜೊತೆಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕಳೆದ ಬಾರಿ ಅಂದರೆ 2016ರ ಒಂದು ನೋಟಿಫಿಕೇಶನ್ ಅನ್ನು ನೋಡಿದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿ ಸೂಪರ್ವೈಸರ್ ಪೋಸ್ಟ್ಗಳನ್ನ ಗ್ರೂಪ್ ಸಿ ಅಡಿಯಲ್ಲಿ ನೇಮಕಾತಿಯನ್ನ ಮಾಡಿಕೊಳ್ಳಲಾಗಿತ್ತು. ಇಲ್ಲಿ ನೀವು ನೋಡ್ತಿರ್ಬೋದು 5/10/2016ಕ್ಕೆ ಸಂಬಂಧಿಸಿದಂತಹ ಅಧಿಸೂಚನೆ ಇದಾಗಿದೆ. ಕ್ರಮ ಸಂಖ್ಯೆ 27 ಇಲ್ಲಿ ಕಾಣಿಸ್ತಿದೆಯಲ್ಲ, ಕ್ರಮ ಸಂಖ್ಯೆ 27 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿನ ಮಹಿಳಾ ಮೇಲ್ವಿಚಾರಕಿಯರ ಒಟ್ಟು 557 ಹುದ್ದೆಗಳ ಒಂದು ನೇಮಕಾತಿಯ ಅಧಿಸೂಚನೆಯನ್ನ 2016ರಲ್ಲಿ ಮಾಡಲಾಗಿತ್ತು. ಈ ಒಂದು ಹುದ್ದೆಗಳನ್ನ ಗ್ರೂಪ್ ಸಿ ಅಡಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗಿತ್ತು. ಇದನ್ನ ಪರೀಕ್ಷೆಯ ಮೂಲಕ ಅಂದ್ರೆ ಸಿಇಟಿ ಮೂಲಕ ನೇಮಕಾತಿಯನ್ನ ಮಾಡಿಕೊಳ್ಳಲಾಗಿತ್ತು. ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಯಾವ ರೀತಿ ನೇಮಕಾತಿಯನ್ನ ಮಾಡ್ತಾರೋ ಅದೇ ಪ್ರೋಸೆಸ್ ಅನ್ನು ಕೂಡ 2016ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿನ ಮಹಿಳಾ ಮೇಲ್ವಿಚಾರಕಿಯರ ಹುದ್ದೆಗಳಿಗೆ ಅನುಸರಿಸಲಾಗಿತ್ತು. ಸ್ನೇಹಿತರೆ, ಈ ಒಂದು ಮಹಿಳಾ ಸೂಪರ್ವೈಸರ್ಗಳ ಹುದ್ದೆಯ ವೇತನ ಶ್ರೇಣಿ ಈ ರೀತಿಯಾಗಿದೆ. 14,550ರಿಂದ 26,700 ರೂಪಾಯಿಗಳ ಒಂದು ವೇತನ ಶ್ರೇಣಿಯನ್ನ ನೀಡಲಾಗುತ್ತೆ. ಅಂದ್ರೆ ಇದು 2016ಕ್ಕೆ ಸಂಬಂಧಿಸಿದ ಹಾಗೆ ಈ ಒಂದು ವೇತನ ಶ್ರೇಣಿಯನ್ನ ನೀಡಲಾಗ್ತಿತ್ತು. ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಲು ನೀವು ಕಡ್ಡಾಯವಾಗಿ ಡಿಗ್ರಿಯನ್ನ ಪಾಸ್ ಮಾಡಿರ್ಬೇಕಾಗಿರುತ್ತೆ. ಇದರ ಒಂದು ವಿದ್ಯಾರ್ಥಿ ಏನಾಗಿರ್ಬೇಕು ಸೂಪರ್ವೈಸರ್ ಪೋಸ್ಟ್ಗೆ ಅಂದ್ರೆ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಅದು ಯಾವ್ದಾದ್ರು ಡಿಗ್ರಿ ಆಗಿರ್ಬೋದು, BA ಆಗಿರ್ಬೋದು, BSW ಆಗಿರ್ಬೋದು. ಈ ರೀತಿಯಾಗಿ ನೀವು ಪದವಿ ಪರೀಕ್ಷೆಯನ್ನ ಕಡ್ಡಾಯವಾಗಿ ಉತ್ತೀರ್ಣರಾಗಿರ್ಬೇಕಾಗಿರುತ್ತೆ. ಇದಲ್ಲದೆ ಇಲ್ಲಿ ಈ ಒಂದು ನೇಮಕಾತಿಯಲ್ಲಿ 3 ತೆರನಾಗಿ ಒಂದು ನೇಮಕಾತಿಯನ್ನ ಮಾಡಿಕೊಳ್ತಾರೆ. ಅದು ಏನೇನಪ್ಪ ಅಂತಂದ್ರೆ, ಮೊದಲನೆಯದಾಗಿ ನೇರ ನೇಮಕಾತಿ ಅಂದ್ರೆ ಸಿಇಟಿ ಮೂಲಕ ಇಷ್ಟು ಪರ್ಸೆಂಟೇಜು ಅಂತೇಳಿ, ಅಂದ್ರೆ ಶೇಕಡಾವಾರು ನಾವು 100ಕ್ಕೆ ತೆಗೆದುಕೊಂಡಾಗ ಅದರಲ್ಲಿ 3 ಭಾಗಗಳನ್ನಾಗಿ ಮಾಡ್ತಾರೆ. ಮೊದಲನೇ 25% ಏನ್ ಮಾಡ್ತಾರೆ ಅಂದ್ರೆ ಅವರು ಸಿಇಟಿ ಮೂಲಕ ನೇಮಕಾತಿಯನ್ನ ಮಾಡ್ಕೊಳ್ತಾರೆ. ಹಾಗೆ ಇನ್ನು 75% ಅಲ್ಲಿ 25% PUC ಉತ್ತೀರ್ಣರಾಗಿ ಕನಿಷ್ಠ 10 ವರ್ಷಗಳ ಒಂದು ಸೇವೆಯನ್ನ ಸಲ್ಲಿಸ್ತಿರ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೀಸಲಾಗಿರುತ್ತೆ. ಅವರ ಒಂದು ನೇಮಕಾತಿಯನ್ನು ಮಾಡಿಕೊಳ್ತಾರೆ. ಇನ್ನು 50% ಏನಿರುತ್ತೆ, ಪದವಿಯನ್ನ ಹೊಂದಿ 5ರಿಂದ 7 ವರ್ಷಗಳ ಕಾಲ ಯಾರು ಸೇವೆಯಲ್ಲಿ ಕಾರ್ಯನಿರತರಾಗಿರ್ತಾರೋ ಅಂತಹ ಅಂಗನವಾಡಿ ಕಾರ್ಯಕರ್ತೆಯರನ್ನ ಈ ಒಂದು ಹುದ್ದೆಗಳಲ್ಲಿ ನೇಮಕಾತಿಯನ್ನ ಮಾಡಿಕೊಳ್ತಾರೆ. ಅಂದ್ರೆ 25% ಸಿಇಟಿ ಮೂಲಕ, 25% PUC ಉತ್ತೀರ್ಣರಾಗಿ 10 ವರ್ಷ ಮತ್ತು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸೇವಾನಿರತ ಅಭ್ಯರ್ಥಿಗಳಿಗೆ, 50% ಪದವಿಯನ್ನ ಕಂಪ್ಲೀಟ್ ಮಾಡಿ ಸೇವೆಯಲ್ಲಿ 5ರಿಂದ 7 ವರ್ಷ ಸೇವೆಯನ್ನ ಸಲ್ಲಿಸ್ತಕ್ಕಂತಹ ಅಭ್ಯರ್ಥಿಗಳಿಗೆ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುತ್ತೆ. ಈ ರೀತಿಯಾಗಿ 3 ವಿಧವಾಗಿ ನೇಮಕಾತಿ ನಡೆಯುತ್ತೆ. ಇಲ್ಲಿ ಈ ಒಂದು ಹುದ್ದೆಗಳ ಒಂದು ವಯೋಮಿತಿ ಕನಿಷ್ಠ 18 ವರ್ಷ ಆಗಿರ್ಬೇಕಾಗಿರುತ್ತೆ. ಅಭ್ಯರ್ಥಿಗೆ ಕನಿಷ್ಠ 18 ವರ್ಷ ಆಗಿರ್ಬೇಕು, ಗರಿಷ್ಠ 35 ವರ್ಷ ಆಗಿರ್ಬೇಕಾಗಿರುತ್ತೆ. ಇಲ್ಲಿ 2A, 2B, 3A, 3B ಅಭ್ಯರ್ಥಿಗಳು 35 ವರ್ಷದವರೆಗೂ ಕೂಡ ಅವರು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಗರಿಷ್ಠ ವಯಸ್ಸು ಈ ಅಭ್ಯರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಹಾಗೆ SC, ST ಮತ್ತು ಕೆಟಗರಿ 1 ಅಭ್ಯರ್ಥಿಗಳು 40 ವರ್ಷದವರು ಕೂಡ ಅವರು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇದನ್ನು ಹೊರತುಪಡಿಸಿ ಕೂಡ ನಿಮಗೆ ವಯೋಮಿತಿ ಸಡಿಲಿಕೆ ಇರುತ್ತೆ. ಅದನ್ನ
ಯಾರಿಗೆಲ್ಲ ಇರುತ್ತೆ ಅಂತ ನೀವು ನೋಟಿಫಿಕೇಶನ್ ಬಿಟ್ಟಾಗ ನೋಡ್ಕೊಳ್ಬೇಕಾಗತ್ತೆ. ಈ ಒಂದು ಹುದ್ದೆಯ ನೇಮಕಾತಿ ಯಾವ ರೀತಿ ಆಗುತ್ತೆ ಅಂದ್ರೆ ಪರೀಕ್ಷೆ ಮೂಲಕ ಮಾಡ್ತಾರೆ ಇದನ್ನ. ಈ ಒಂದು ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂದ್ರೆ ಗ್ರೂಪ್ ಸಿ ಅಡಿಯಲ್ಲಿ ಬರ್ತಕ್ಕಂತಹ ಏನು ಹುದ್ದೆಗಳ ನೇಮಕಾತಿಯನ್ನು ಮಾಡ್ಕೊಳ್ತಾರೋ ಅದೇ ರೀತಿಯಾಗಿ ಮಹಿಳಾ ಸೂಪರ್ವೈಸರ್ ಹುದ್ದೆಗಳನ್ನು ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಇದರ ಒಂದು ಪಠ್ಯಕ್ರಮ ಮತ್ತು ಪರೀಕ್ಷಾ ವಿಧಾನ ಈ ರೀತಿಯಾಗಿದೆ. ಇಲ್ಲಿ ಈ ಒಂದು ಪರೀಕ್ಷೆಗೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತೆ, ಅಂದ್ರೆ ಎಲ್ಲ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಈ ಒಂದು ಪರೀಕ್ಷೆಗೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ, ಅಂದ್ರೆ ನೆಗೆಟಿವ್ ಅಂಕಗಳು ಕೂಡ ಇತ್ತು. ಇದಕ್ಕೆ ಈ ಒಂದು ಪರೀಕ್ಷೆಗೆ ನೆಗೆಟಿವ್ ಅಂಕಗಳಿತ್ತು. ನೀವು ಒಂದು ವೇಳೆ 4 ತಪ್ಪಾದ ಉತ್ತರಗಳನ್ನು ಕೊಟ್ರೆ ಅಲ್ಲಿ 1 ಅಂಕಗಳನ್ನ ಕಡಿತ ಮಾಡಲಾಗ್ತಿತ್ತು. ಈ ಒಂದು ಪರೀಕ್ಷೆಯು 2 ಪತ್ರಿಕೆಗಳನ್ನ ಹೊಂದಿರುತ್ತೆ, ಪೇಪರ್ 1 ಸಾಮಾನ್ಯ ಜ್ಞಾನ ಮತ್ತು ಪೇಪರ್ 2 ಇಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಇರುತ್ತೆ, ಜನರಲ್ ಕನ್ನಡ ಇರುತ್ತೆ, ಜನರಲ್ ಇಂಗ್ಲಿಷ್ ಇರುತ್ತೆ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. ಈ ರೀತಿಯಾಗಿ 100 200 ಅಂಕಗಳ ಪರೀಕ್ಷೆಯನ್ನ ಈ ಒಂದು ಗ್ರೂಪ್ ಸಿ ಹುದ್ದೆಗಳಿಗೆ ನಡೆಸಲಾಗುತ್ತೆ. ಅದೇ ಮಾದರಿಯಲ್ಲಿ ಕೂಡ ಇದು ಮಹಿಳಾ ಮೇಲ್ವಿಚಾರಕರ ಹುದ್ದೆಗಳಿಗೂ ಪರೀಕ್ಷೆಯನ್ನು ಮಾಡ್ತಾರೆ. ಈ ಒಂದು ಪರೀಕ್ಷೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಮೀಸಲಾಗಿರುತ್ತೆ. ಇಲ್ಲಿ ಪುರುಷ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬರೋದಿಲ್ಲ. ಇದರ ಒಂದು ನೋಟಿಫಿಕೇಶನ್ ಇನ್ನೇನು ಈ ವರ್ಷದಲ್ಲಿ ಮಾಡಬಹುದು. ಇದಕ್ಕೆ ಯಾರೆಲ್ಲ ಆಕಾಂಕ್ಷಿ ಅಭ್ಯರ್ಥಿಗಳಿದ್ರು ಅಂತ ಅಭ್ಯರ್ಥಿಗಳು ಈಗಲಿಂದಲೇ ನೀವು ನಿಮ್ಮ ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಇದು ಮುಂದಿನ ಏನಾದರೂ ನೋಟಿಫಿಕೇಶನ್ ಬಿಟ್ಟಲ್ಲಿ ಅಥವಾ ಇದಕ್ಕೆ ಸಂಬಂಧಿಸಿದಂತಹ ಅಪ್ಡೇಟ್ ಬಂದಲ್ಲಿ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.